ಕೈ ಬಿಡ್ರಿ ಕೈಯನ್ನು ಕೈ ಬಿಡು ಕೈ 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 ತೆಗಿ ನನ್ನ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಅಂಕಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅದಕ್ಕೆ ಹೋಗ್ತಿರೋದು. ವೆಲ್ಕಮ್ ಬ್ಯಾಕ್ ಅಗೇನ್. ಇದು ನಮ್ಮ ದಾಂಡೇಲಿಯ ಡೇ 2 ವ್ಲಾಗ್ ಆಗಿರುತ್ತೆ. ಏನಪ್ಪ ಇವಳು ಬೆಳಗ್ಗೆ ಕಪ್ಪೆ ದರ್ಶನ ಮಾಡಿಸ್ತಾ ಇದ್ದಾಳೆ ಅಂತ ಅನ್ಕೊಂತಿದ್ದೀರಾ. ಸೊ ನಾನು ಕೂಡ ನೋಡಿ ಶಾಕ್ ಅದೇ, ನೋಡಿ ಎಷ್ಟು ಕಪ್ಪೆಗಳಿದಾವೆ. ಸೊ ಸೆಕೆಂಡ್ ಡೇ ನಮ್ಮದು ಚೆಕ್ಔಟ್ ಆಗಿರೋದ್ರಿಂದ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಎಲ್ಲರೂ ರೆಡಿಯಾಗಿ ವಾಟರ್ ಆಕ್ಟಿವಿಟೀಸಿಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಸೊ ಅದಕ್ಕೂ ಮುಂಚೆ ತಿಂಡಿ ಮುಗಿಸ್ಕೊಂಡು ಇಲ್ಲಿಂದ ಚೆಕ್ಔಟ್ ಆಗಬೇಕು. ಅಷ್ಟರಲ್ಲಿ ಕಪ್ಪೆಗಳೆಲ್ಲ ಇದ್ವು. ಒಂದು ರೌಂಡ್ ಅವುಗಳನ್ನ ಮಾತಾಡಿಸ್ಕೊಂಡು ಅದಾದಮೇಲೆ ಎಲ್ಲರೂ ಗೇಮ್ಸ್ ಆಡ್ತಾ ಇದ್ರು. ಸೊ ನಾವು ಕೂಡ ಆಡೋಣ ಅಂತ ಹೇಳ್ಬಿಟ್ಟು ಆರ್ಚರಿನ ನಮ್ಮಮ್ಮ ಆಡಿದ್ರು. ನಾನು ಮತ್ತು ನಮ್ಮ ಅಪ್ಪಾಜಿ ಆಮೇಲೆ ನಾನು ನಮ್ಮಮ್ಮ ಶಟಲ್ ಕಾಕ್ ಆಡ್ತಾ ಇದ್ದೀವಿ. ಸೊ ನನಗೆ ಬ್ಯಾಡ್ಮಿಂಟನ್ ಅಂದರೆ ತುಂಬ ಇಷ್ಟ. ಸೊ ಹಂಗಾಗಿ ತುಂಬ ವರ್ಷಗಳ ನಂತರ ಇಲ್ಲಿ ನಾನು ಶಟಲ್ ಕಾಕ್ ಆಡ್ತಾ ಇರೋದು. ಅಲ್ಲ, ನೀನಾರು ಹುಡುಗಿ ಓಡೋಗಿ ಹೊಡಿತೀಯ, ನಿಮ್ಮಮ್ಮ ಕೆಸರೋಗಿದ್ರು. ಗೇಮ್ಸ್ ಆಡಿ ಸುಸ್ತಾಯಿತು. ಇವಾಗ ಹೊಟ್ಟೆಗೆ ಏನಾದರೂ ಹಾಕ್ಕೋಬೇಕಲ್ವಾ, ಹೊಟ್ಟೆ ಹಸಿತಾ ಇದೆ. ಸೊ ಸಖತ್ತಾಗಿರೋಂಥ ತಿಂಡಿ ಮಾಡಿದ್ರು. ನನಗೆ ಇಡ್ಲಿಗಿಂತ ಬ್ರೆಡ್ ಜಾಮ್ ತುಂಬ ಇಷ್ಟ ಆಯಿತು. ಸೊ ಅದನ್ನೇ ತಿನ್ಕೊಂಡೆ. ಅದೆಲ್ಲ ಆದಮೇಲೆ ಇವಾಗ ನಾವು ವಾಟರ್ ಆ್ಯಕ್ಟಿವಿಟೀಸ್ಗಳಿಗೆ ಹೋಗ್ತಿದ್ದೀವಿ ಅಲ್ಲಿಂದ ಚೆಕ್ಔಟ್ ಆಗಿ. ಸೊ ನಾವೆಲ್ಲಿ ಹೋಗ್ತಿರೋದು ಅಂತ ನಿಮಗೆ ತೋರಿಸ್ತೀನಿ. ವಿಡಿಯೋನ ಫುಲ್ಲಾಗಿ ನೋಡಿ. ಫೈನಲಿ ರೀಚ್ ಆದ್ವಿ. ಸೊ ನಾವು ವಾಟರ್ ಆ್ಯಕ್ಟಿವಿಟೀಸ್ ಆಡೋಕ್ಕೆ ಬಂದಿರೋದು ಕರ್ಳಿ ರಿವರ್ ರಾಫ್ಟಿಂಗ್ಗೆ. ಅದು ನಾವಿರೋ ರೆಸಾರ್ಟಿಂದ 22 ಕಿಲೋಮೀಟರ್ಸ್ ಇತ್ತು. ಸೊ ಬನ್ನಿ ಇವಾಗ ಹೋಗೋಣ. ನೈಟ್ ಮಳೆ ಬಂದಿರೋದಕ್ಕೂ ಆ ರೋಡಿಗೂ ದೇವರೇ ನಮಗೆ ಯಾವಾಗಪ್ಪ ಕೆಳಗೆ ಇಳಿತೀವಿ ಅಂತ ಅನ್ನಿಸ್ತಿತ್ತು. ಅಷ್ಟು ಕಷ್ಟ ಆಗ್ತಿತ್ತು ಬಸ್ಸಲ್ಲಿ ಕುತ್ಕೊಳ್ಳೋದು. ಅಷ್ಟು ಕರ್ವ್ ಇದೆ, ಅಷ್ಟು ರೋಡಲ್ಲೆಲ್ಲ ತಗ್ಗು ದಿಮ್ಮು ಇದೆ. ಸೊ ಹೆಂಗಪ್ಪ ಬಸ್ ಓಡಿಸ್ತಾರೆ. ಬಸ್ ಓಡಿಸೋಂಥ ಎಲ್ಲ ಡ್ರೈವರ್ಸ್ಗೂ ಕೂಡ ಒಂದು ಹ್ಯಾಟ್ಸ್ ಆಫ್. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನಿಸರ್ಗ ಅಡ್ವೆಂಚರ್ ಅಂತ. ಸೊ ಇಲ್ಲೇ ಎಲ್ಲ ವಾಟರ್ ಆ್ಯಕ್ಟಿವಿಟೀಸ್ಗಳು ಇರೋದು. ಸೊ ನಮ್ಮ ಜೊತೆ ನೀವು ಬರ್ತೀರಾ? ವಾಟರ್ ಲೆವೆಲ್ ಡೌನ್ ಇದ್ದಿದ್ದರಿಂದ ರಾಫ್ಟಿಂಗ್ನ ಕ್ಲೋಸ್ ಮಾಡಿದರು. ಸೊ 3 ಮಾತ್ರ ಅವೈಲೇಬಲ್ ಇತ್ತು ಗೇಮ್ಸು. ರಿವರ್ ಜಿಪ್ಲೈನ್, ಸ್ಕೈ ಜಿಪ್ಲೈನ್ ಮತ್ತು ಕೈ ಸೈಕ್ಲಿಂಗ್. ನಾನು ಮುಂಚೆ ರಿವರ್ ರಾಫ್ಟಿಂಗ್ ಮಾಡಿದ್ರಿಂದ ಜಿಪ್ಲೈನ್ನ ಆಡಿರಲಿಲ್ಲ. ಸೊ ಹಂಗಾಗಿ ಇವಾಗ ಅದಕ್ಕೆ ಟಿಕೆಟ್ ತೊಗೊಂಡಿದ್ದೀನಿ. ಅದನ್ನ ನೆಕ್ಸ್ಟ್ ಆಡ್ತೀನಿ. ಫಸ್ಟು ಪ್ಯಾಕೇಜಲ್ಲಿ ಇರೋ ಅಂಥ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಕಂಪ್ಲೀಟ್ ಮಾಡೋಣ ಅಂದ್ಬಿಟ್ಟು ಇವಾಗ ನಾವೆಲ್ಲ ಬೋಟಿಂಗ್ ಹೋಗ್ತಾ ಇದ್ದೀವಿ. ನಿನ್ನೆ ಕೂಡ ಹೋಗಿದ್ದೆ. ಸೊ ಇವಾಗ ಕೂಡ ಹೋಗ್ತಿದ್ದೀವಿ. ಬನ್ನಿ. ಎಲ್ಲರೂ ಬೋಟಿಂಗ್ ಮುಗಿಸ್ಕೊಂಡು ಅಲ್ಲಿ ಒಂದೆರಡು ಫೋಟೋಸ್ನ ತೆಗೆಸ್ಕೊಂಡು ಫೋಟೋಶೂಟ್ ಮಾಡಿಕೊಂಡು ಸಖತ್ತಾಗಿ ಎಂಜಾಯ್ ಮಾಡ್ತಿದ್ವಿ. ವೆದರ್ ಕೂಡ ಅಷ್ಟೇ ಅಲ್ಟಿಮೇಟ್ ಆಗಿತ್ತು. ನೈಟ್ ಮಳೆ ಬಂದಿದ್ದರಿಂದ ಅಲ್ಲಂತೂ ಸಖತ್ತಾಗಿ ಚಳಿ ಇತ್ತು. ನೀರಲ್ಲಿ ಇಳಿದಿದ ತಕ್ಷಣ ವಾಪಸ್ ಬರೋಕ್ಕೆ ಮನಸ್ಸು ಬರ್ತಿರ್ಲಿಲ್ಲ. ಅವರಿಗೆ ನಾವು ಸ್ವಿಮ್ಮಿಂಗ್ ಮಾಡ್ತೀವಿ ಅಂತ ಕೇಳಿದ್ವಿ. ಬಟ್ ಅಲ್ಲಿ ಅವರು ಇಲ್ಲ, ಸ್ವಿಮ್ಮಿಂಗಿಗೆ ಅಲೋ ಇಲ್ಲ, ನಮಗೆ ಬೈತಾರೆ ಅಂತ ಹೇಳಿದರು. ಸೊ ಹಂಗಾಗಿ ಯಾರೂ ಸ್ವಿಮ್ ಮಾಡೋಕ್ಕೆ ಹೋಗಲಿಲ್ಲ. ಬಿಡಿ, ಜಿಪ್ಲೈನ್ ಆಡಬೇಕಾದ್ರೇ ನೀರಲ್ಲಿ ಹೋಗ್ತೀವಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ಸೊ ಎಲ್ಲರೂ ಬೋಟಿಂಗ್ ಮುಗಿಸ್ಕೊಂಡು ಇವಾಗ ಫೋಟೋಶೂಟ್ ಮಾಡಿದ್ದಾರೆ. ಸೊ ಅದನ್ನೆಲ್ಲದನ್ನು ನೋಡ್ಕೊಂಬನ್ನಿ. ಇದೆಲ್ಲ ಇನ್ನೊಂದಿದೆ, ಅದು ಆ್ಯಕ್ಚುಲಿ ಚೆನ್ನಾಗಿರೋದು. ಏನೋ ಜೋಶಲ್ಲಿ ಓದೆ ಜಿಪ್ಲೈನ್ ಆಡೋಣ ಅಂದ್ಬಿಟ್ಟು ಫುಲ್ಲು ಧೈರ್ಯ ಇದೆ ಅನ್ನೋ ಥರ 4th ಫ್ಲೋರಿಂದ 1st ಫ್ಲೋರ್ವರೆಗೂ ಕ್ಯೂವಲ್ಲಿ ನಿಂತ್ಕೊಂಡ್ಬಿಟ್ಟು ಜೋಶಲ್ಲಿ ಹೋದೆ. ಫುಲ್ ಮೇಲಿಂದ ಕೆಳಗೆ ಬರೋವರೆಗೂ ಅದೇ ಕಾನ್ಫಿಡೆನ್ಸ್ ಇತ್ತು, ಹೋಗ್ತೀನಿ ಆಡ್ತೀನಿ ಅಂತ. ಅದೇನೋ ಗುರು ಬಂದು ಕೆಳಗಡೆ ನಿಂತ್ಕೊಂಡ ತಕ್ಷಣ ಫುಲ್ಲು ಮೀಟ್ರ್ ಆಫ್. ಅದು ಕೆಳಗಡೆ ನೋಡಿದ ತಕ್ಷಣ ನೀರನ್ನ ಸುತ್ತಲೂ ಇರೋ ಜಾಗನ ನನಗಂತೂ ಫೀಸ್ ಹೋಗ್ಬಿಡ್ತು. ಸೊ ನೀವು ಕೂಡ ನೋಡ್ಕೊಂಬನ್ನಿ ನಾನು ಹಿಂಗೆ ಜಿಪ್ಲೈನ್ ಹೋದೆ ಅಂತ. ನಾನು ಹೇಳೋದಕ್ಕಿಂತ ನೀವು ನೋಡಿದ್ರೇ ಚೆನ್ನಾಗಿರುತ್ತೆ. ನೋಡಿ, ಸಖತ್ತಾಗಿ ಕಾಮಿಡಿ ಇರುತ್ತೆ. ಈ ಒಂದು ಗೇಮ್ಗೋಸ್ಕರ 2 ಅವರ್ ವೆಯ್ಟ್ ಮಾಡಿದ್ದೀನಿ. ನೀವು ಕೂಡ ಎಂಜಾಯ್ ಮಾಡಿ.
ಫಸ್ಟಿಗೆ ಹಂಗೆ ತುಂಬ ಭಯ ಆಯಿತು. ಆಮೇಲೆ 2 ಮಿನಿಟ್ಸ್ ಬ್ರೇಕ್ ತಗೊಂಡು ಇವಾಗ ರೆಡಿ ಆದೆ. ಸೊ ನೋಡಿ ನಾನು ಹಿಂಗೆ ಹೋಗ್ತೀನಿ ಅಂತ. ಹಿಂಗೆ 1 by 1 ಎಲ್ಲರೂ ಕೂಡ ಹೋಗ್ತೀವಿ ಜಿಪ್ ಲೈನ್ ಆಡೋರು. ಸೊ ಅವ್ರದ್ದು ನೋಡಿ. ಫಸ್ಟ್ ಆ್ಯಕ್ಚುಲಿ ನಾನು ಹೋಗ್ಬೇಕು ಅಂತ ಹೋಗಿದ್ದು, ನಾನು ಹೆದ್ರಿದ್ದು ನೋಡಿ ಅವಳನ್ನೇ ಕಳಿಸಿದ್ವಿ. ಫಸ್ಟ್ ಅವಳು ಭಯ ಪಟ್ಲು, ಆದರೆ ನೋಡಿ ಎಷ್ಟು ಸಖತ್ತಾಗಿ ಓದ್ಲು ಅವಳು ಮಾತ್ರ. ಹುಡುಗಿರಾಗಿತ್ಕೊಂಡು ನಾವು ಎದುರುತ್ತಿದ್ವಿ ಗುರು, ಆದರೆ ನಮ್ಮ ಪೂರ್ಣಿಮಾ ಆಂಟಿ ನೋಡಿ ಎಷ್ಟು ಸಖತ್ತಾಗಿ ಎಂಜಾಯ್ ಮಾಡ್ತಿದ್ದಾರೆ ಜಿಪ್ ಲೈನ್ನ. ಆ್ಯಕ್ಚುಲಿ ಇವ್ರು ಯಾರು ಬಂದಿರಲಿಲ್ಲ ಫಸ್ಟ್ ಜಿಪ್ ಲೈನ್ಗೆ. ಆಮೇಲೆ ನಾವು ಆಡೋಕೆ ಹೋಗಿದ್ದು ನೋಡಿ ಇವರು ಬಂದರು. ನೆಕ್ಸ್ಟ್ ಹೋಗೋರ್ದು ಎಲ್ಲರಿಗಿಂತ ಕ್ರೇಜಿ ಆಗಿದೆ. ನೀವು ನೋಡಿದರೆ ನಗ್ತೀರ ನೋಡಿ. ಕೈ ಬಿಡ್ರಿ, ಕೈಯನ್ನು ಕೈ ಬಿಡು, ಕೈ ತೆಗಿ ನನ್ನ. ಎಲ್ರಿಗಿಂತ ಅವಳ ಜಿಪ್ ಲೈನ್ ಮಾತ್ರ ಕ್ರೇಜಿ ಆಗಿತ್ತು. ಅವಳಂತೂ ಕೈಯೇ ಬಿಡ್ತಿರ್ಲಿಲ್ಲ. ಜಿಪ್ಲೈನ್ ಆಡಿದ್ರಲ್ಲಿ ಎಲ್ರಿಗಿಂತ ಚಿಕ್ಕವಳು ಇವಳು, ಆದ್ರೂ ಫಸ್ಟ್ ಅಟೆಂಪ್ಟಲ್ಲೇ ಸಖತ್ತಾಗಿ ಆಡಿದ್ಲು. ನೋಡಿದ್ರಲ್ಲ ಎಷ್ಟು ಕ್ರೇಜಿಯಾಗಿತ್ತು ಗುರು. ಒಂದ್ಸಲ ಆಟ ಆಡಾದ್ಮೇಲೆ ಮತ್ತು ಪದೇ ಹೋಗಬೇಕು ಅಂತ ಅನ್ನಿಸ್ತಿತ್ತು. ಸೊ ಎಲ್ಲ ಗೇಮ್ಸ್ನ ಮುಗಿಸ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ನಾವು ನಮ್ಮ ಮನೆಗಳ ಕಡೆ ಪಯಣ ಮಾಡ್ತಾ ಇದ್ದೀವಿ. ಹೋಗ್ತಾ ನಾವು ಯಾವುದಾದ್ರೂ ಪ್ಲೇಸ್ಗಳು ಸಿಕ್ಕರೆ ಹಂಗೆ ನೋಡ್ಕೊಂಡು ಹೋಗ್ತೀವಿ. ಲೈಫಲ್ಲಿ ಒಂದ್ಸಲನಾದರೂ ಎಲ್ಲರೂ ದಾಂಡೇಲಿಗೆ ಹೋಗಲೇಬೇಕು, ಆ ಅಡ್ವೆಂಚರ್ಗಳನ್ನು ಟ್ರೈ ಮಾಡಲೇಬೇಕು. ಸೊ ನೀವುಗಳು ಕೂಡ ಫ್ಯಾಮಿಲಿ ಜೊತೆ ಆಗಿರಲಿ, ಫ್ರೆಂಡ್ಸ್ ಜೊತೆ ಆಗಿರಲಿ ಹೋಗಿ ಎಂಜಾಯ್ ಮಾಡಿ. ಅಲ್ಲಿ ಆ್ಯಕ್ಟಿವಿಟೀಸ್ಗಳಾಗಿರ್ಬೋದು, ಅಲ್ಲಿ ವೆದರ್ ಆಗಿರ್ಬೋದು, ಅಲ್ಲಿರೋವಂಥ ವಾತಾವರಣ ಆಗಿರ್ಬೋದು, ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಸೊ ಲೈಫಲ್ಲಿ ದುಡ್ಡು ಬರುತ್ತೆ ಹೋಗುತ್ತೆ, ಬಟ್ ಮೆಮೊರೀಸ್ಗಳು, ಕಳೆದೋಗಿರೋ ಅಂಥ ಸಮಯ, ನಮ್ಮ ವಯಸ್ಸು ಯಾವತ್ತೂ ವಾಪಸ್ ಬರಲ್ಲ. ಸೊ ಈ ಗ್ರೀನರಿನ ನೀವು ಕೂಡ ಕಣ್ಣು ತುಂಬಿಕೊಂಡು ನಿಮ್ಮ ಲೈಫಲ್ಲಿ ಮೆಮೊರೀಸ್ಗಳನ್ನು ರಿಕಾಲ್ ಮಾಡಬೇಕು ಅಂದರೆ ಒಂದಲ್ಲ ಒಂದು ಸಲ ನೀವನ್ನೆಲ್ಲ ಟ್ರೈ ಮಾಡಲೇಬೇಕು. ಸೊ ನೋಡಿ ನಾವು ಕೂಡ ಇಷ್ಟೆಲ್ಲ ಎಂಜಾಯ್ ಮಾಡಿದ್ದೀವಿ. ಇದು ನೋಡಾದ್ಮೇಲೆ ಆದರೂ ನಿಮ್ಗಳಿಗೂ ಕೂಡ ಅನಿಸುತ್ತೆ ಒಂದು ಮೂಲೆಯಲ್ಲಿ ನಾವು ಕೂಡ ಹೋಗ್ಬೇಕಲ್ವ, ನಾವು ಹೋದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಅಂತ. ಸೊ ನೀವು ಕೂಡ ಈ ಅಡ್ವೆಂಚರ್ಗಳನ್ನ ಟ್ರೈ ಮಾಡಿ, ಈ ಥರ ಟ್ರಿಪ್ಗಳನ್ನ ಎಂಜಾಯ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆ ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಏನಪ್ಪ ಅಂದರೆ ಅಲ್ಲೆಲ್ಲ ಫ್ಯಾಮಿಲಿ ಬಂದಿದ್ರು ಕೂಡ ಯಾರೂ ಹೆಂಡತಿ ಮಕ್ಕಳು ಅಂತ ಅವ್ರ ಜೊತೆನೇ ಇರ್ತಿರ್ಲಿಲ್ಲ. ಸೊ ಸ್ಕೂಲಲ್ಲಿ ಅವ್ರು ಹೆಂಗೆ ಫ್ರೆಂಡ್ಸ್ಗಳು ಇದ್ದರು ಅದೇ ಥರನೇ ಇಲ್ಲಿ ಟ್ರಿಪ್ನ ಎಂಜಾಯ್ ಮಾಡ್ತಿದ್ರು. ಸೊ ಹಂಗಾಗಿ ಜೀವನದಲ್ಲಿ ಯಾವತ್ತೂ ದುಡ್ಡೇ ಮುಖ್ಯ ಅಲ್ಲ. ದುಡ್ಡು ಇವತ್ತು ಇರುತ್ತೆ ಹೋಗುತ್ತೆ, ಆದರೆ ಆ ಫ್ರೆಂಡ್ಶಿಪ್ ಇದೆಯಲ್ಲ ಅದನ್ನ ಯಾವತ್ತೂ ಉಳಿಸ್ಕೋಬೇಕು. ಆನ್ ದ ವೇ ನಮಗೆ ಕಾರವಾರ ಬೀಚ್ ಸಿಕ್ತು. ಸೊ ಹಂಗಾಗಿ ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ರು. ದಾಂಡೇಲಿ ಒಂದೇ ಅಲ್ವಾ ನಾವು ನೋಡಿದ್ದು, ಬೇರೆ ಯಾವುದು ನೋಡೋಕ್ಕಾಗಿರಲಿಲ್ಲ ಅಂತೇಳಿ ಇವಾಗ ಕಾರವಾರ ಬೀಚ್ಗೆ ನಿಲ್ಲಿಸಿದ್ದಾರೆ. ಸೊ ಆಲ್ರೆಡಿ ತುಂಬ ಟೈಮ್ ಆಗಿತ್ತು, ಸನ್ಸೆಟ್ ಕೂಡ ಆಗಿತ್ತು. ಸೊ ಹಂಗೆ ಎಲ್ಲ ನೋಡಿಕೊಂಡು ಸ್ವಲ್ಪ ಫೋಟೋಸ್ ತಗೊಂಡು ಹೋಗೋಣ ಅಂತೇಳಿ ನಿಲ್ಲಿಸಿದ್ರು. ಸೊ ನಾವೆಲ್ಲ ಹೇಳ್ತಿದ್ವಲ್ಲ ನಿಲ್ಲಿಸಿ ಬೀಚ್ಗೆ ಹೋಗ್ತೀವಿ ಅಂತ. ಸೊ ಹಂಗಾಗಿ ನಿಲ್ಲಿಸಿದ್ರು. ನೋಡಿ ಎಲ್ಲರೂ ಕೂಡ ಬೀಚಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ಅವ್ರು ಫುಲ್ ಗ್ರೂಪ್ ಕೂಡ ಫೋಟೋಶೂಟ್ ಮಾಡಿದ್ರು ಅಲ್ಲಿ, ಬಾಯ್ಸ್ ಮತ್ತು ಗರ್ಲ್ಸ್ ಸಪ್ರೇಟಾಗಿ. ಸೊ ಕಾರವಾರ ಬೀಚ್ನ ಕೂಡ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ನಮ್ಮ ಪಯಣ ಮತ್ತೆ ಸ್ಟಾರ್ಟ್ ಆಯಿತು. ನೋಡಿ ನಮ್ಮ ಅಪ್ಪಾಜಿ ಮತ್ತು ಅವ್ರ ಫ್ರೆಂಡ್ ಹೆಂಗೆ ಡ್ಯಾನ್ಸ್ ಮಾಡ್ತಾರೆ ಅಂತ.
ಇವರೆಲ್ಲ ಇಷ್ಟು ಕ್ರೇಜಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ರೆ ನನಗಂತೂ ನನ್ನ ಸ್ಕೂಲ್ ನೆನಪಾಗ್ತಾ ಇತ್ತು. ನಾವು ಅವಾಗ ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಿದ್ದು. ಇವರಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ರು. ಇವರಿಬ್ಬರು ಅಂತ ಅಲ್ಲ, ಅವ್ರ ಗ್ರೂಪ್ ಫುಲ್ ಅಷ್ಟು ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು. ಪ್ರತಿಯೊಬ್ಬರು ಎಂತೆಂಥ ಟ್ಯಾಲೆಂಟೆಡ್ ಪರ್ಸನ್ಸ್ ಇದ್ದಾರೆ ಅಂದರೆ ಎಲ್ಲರೂ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಿದ್ರು, ಹಾಡು ಹೇಳ್ತಾ ಇದ್ರು, ಕಾಮಿಡಿ ಮಾಡ್ತಾ ಇದ್ರು. ನಿಜವಾಗ್ಲೂ ಪ್ರತಿಯೊಬ್ಬರು ಕೂಡ ಅವರು ಸ್ಕೂಲ್ ಲೈಫ್ನ ಮತ್ತೆ ಎಂಜಾಯ್ ಮಾಡ್ತಾ ಇದ್ರು ಈ ಟ್ರಿಪ್ ಮೂಲಕ. ಅವ್ರು ಡ್ಯಾನ್ಸ್ ಮುಗೀತು, ಇವಾಗ ಊಟಕ್ಕೆ ಅಂತ ನಿಲ್ಸಿದ್ದಾರೆ. ಸೊ ಊಟ ಮುಗಿಸ್ಕೊಂಡು ಮತ್ತೆ ಇನ್ನ ಡ್ಯಾನ್ಸ್ಗಳಿದಾವೆ, ಅದನ್ನು ಕೂಡ ತೋರಿಸ್ತೀನಿ. ಫಸ್ಟ್ ಇವಾಗ ಊಟಕ್ಕೆ ಹಾಕೊಳ್ಳೋಣ. 10 ಗಂಟೆಗೆ ಊಟಕ್ಕೆ ನಿಲ್ಸಿದ್ದು, ಎಲ್ಲರೂ ಆರ್ಡ್ರ್ ಮಾಡ್ಕೊಂಡು ಊಟ ಮುಗಿಯೋಷ್ಟರಲ್ಲಿ 12 ಗಂಟೆ ಆಗಿತ್ತು. ಸೊ ಇವಾಗ ಮತ್ತೆ ಡ್ಯಾನ್ಸ್ ಮಾಡೋಣವಾ? ಗಂಡ್ಮಕ್ಳಿಗೆ ಅಷ್ಟೇನಾ ಡ್ಯಾನ್ಸ್ ಮಾಡಕ್ ಬರೋದು? ನಾವ್ ಹೆಣ್ಮಕ್ಳು ಏನು ಕಡಿಮೆ ಇಲ್ಲ ಅಂತ ನಮ್ಮ ಆಂಟಿಂದ್ರು ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ನೋಡಿ, ಅವ್ರು ನೋಡಿದ್ರೆ ನೀವು ಕಳೆದೋಗ್ತೀರಾ. ಅವ್ರಿಗಿಂತ ನಾವು ಏನು ಕಮ್ಮಿ ಇಲ್ಲ ಅಂತ ನಮ್ಮ ಅಂಕಲ್ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇವ್ರದ್ದು ಕೂಡ ನೋಡಿ. ರಾತ್ರಿ ಎಲ್ಲರೂ ಕೂಡ ಲಿಟ್ರಲಿ ಮಲಗಿದ್ರು, ಬಟ್ ಇವರಿಬ್ರು ಮಾತ್ರ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು. ನಾವಿಷ್ಟೆಲ್ಲ ಎಂಜಾಯ್ ಮಾಡಿ ಸೇಫ್ ಆಗಿ ಹೋಗಿ ಬಂದಿದ್ದೀವಿ ಅಂದರೆ ಅದಕ್ಕೆ ಕಾರಣ ಬಸವರಾಜ್ ಅಂಕಲ್ ಮತ್ತು ವಾಮದೇವ್ ಅವರು. ಸೊ ಎಲ್ಲರೂ ಪರವಾಗಿ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಈ ಟ್ರಿಪ್ನ ಆರ್ಗನೈಸ್ ಮಾಡಿದ್ದಕ್ಕೆ. ಕಳೆದೆವು ಜೊತೆಯಾಗಿ 33 ವರ್ಷ, ಪಡೆದವು ಜನ್ಮಕ್ಕಾಗುವಷ್ಟು ನೆನಪುಗಳ ಹರುಷ. ಇಂದು ಮೊದಲಿನಂತೆ ದಿನನಿತ್ಯವೂ ಮಾತುಕತೆ ಇಲ್ಲ, ಆದರೂ ಹೃದಯದಲ್ಲಿ ನಿಮ್ಮ ಸ್ಥಾನಕ್ಕೆ ಯಾರಿಗೂ ಅವಕಾಶವಿಲ್ಲ. ಸಿಗಬಹುದು 100 ಜನರು ಬದುಕು ಸಾಗಿದಂತೆಲ್ಲ, ಆದರೆ ನಿಮ್ಮೊಂದಿಗಿನ ಸ್ನೇಹದ ಅಪ್ಪುಗೆ ಸಡಿಲವಾಗುವುದಿಲ್ಲ. ಸೊ ನಾವೆಲ್ಲ 2 ಡೇಸ್ ಟ್ರಿಪ್ನ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಪರ್ಸ್ನಲಿ ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡಿದೆ. ಇದೇ ಥರ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹೋಪ್ ಈ ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ವೀಡಿಯೋದೊಂದಿಗೆ ನಿಮ್ಮ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.